ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆಯೇ ಇವತ್ತು ಕೂಡ ಒಂದು ಬಹಳ ವಿಶೇಷವಾದಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಜಾಗದ ವಿಶೇಷ ಏನು ಅಂತ ಹೇಳಿದರೆ, ದಟ್ಟ ಅರಣ್ಯದ ನಡುವೆ ಇರುವಂತಹ ಪ್ರಾಚೀನ ಕೆತ್ತನೆಗಳು ಹಾಗೂ ಕೆಲವೊಂದು ಕಲ್ಲುಗಳು ಇದೆ. ಹಾಗೆ ಇಲ್ಲಿ ಬಹಳ ವಿಶೇಷವಾದಂತಹ ಒಂದು ದೇವರು ಕೂಡ ಇದೆ. ಹಾಗಾದರೆ ನಾವು ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗುತ್ತಿದ್ದೇವೆ ಅನ್ನೋದನ್ನು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ. ವೀಕ್ಷಕರೇ, ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆ ಈ ಸ್ಥಳವು ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಯಾಕೆ ಈ ಸ್ಥಳ ಬಹಳ ವಿಶೇಷವಾಗಿರುವಂಥದ್ದು ಅಂದರೆ, ಈ ಸ್ಥಳದಲ್ಲಿ ಇರುವ ಕಲ್ಲುಗಳು ಹಾಗೂ ಕೆತ್ತನೆಗಳು ಪ್ರಕೃತಿ ಮಾತೆಯ ಮಡಿಲಲ್ಲಿದೆ ಹಾಗೂ ದಟ್ಟವಾದ ಅರಣ್ಯದ ನಡುವೆ ಇದೆ. ಹಾಗಾದರೆ ಈ ಸ್ಥಳ ಯಾವುದು, ಇಲ್ಲಿನ ಮಹತ್ವಗಳು ಏನು ಅನ್ನೋದನ್ನು ನಾವೀಗ ನೋಡೋಣ. ವೀಕ್ಷಕರೇ, ನಾವೀಗ ಈ ಸ್ಥಳಕ್ಕೆ ಬಂದಿದ್ದೇವೆ. ನಿಮಗೀಗ ಇಲ್ಲಿ ಕಾಣಿಸ್ತಾ ಇರಬಹುದು ವೀಕ್ಷಕರೇ, ನಾವು ಇದೇ ಸ್ಥಳಕ್ಕೆ ಬಂದಿದ್ದೇವೆ. ಹಾಗೆ ನೋಡಿ, ಇಲ್ಲೊಂದು ಕಲ್ಲಿದೆ. ಈ ಕಲ್ಲಿನಲ್ಲಿ ಶಿವಲಿಂಗ, ನಂದಿ ಹಾಗೂ ಮೇಲ್ಗಡೆ ಸೂರ್ಯ ಮತ್ತು ಚಂದಿರ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ, ನೋಡಬಹುದು. ಸೂರ್ಯ, ಚಂದಿರ, ನಂದಿ ಹಾಗೂ ಶಿವಲಿಂಗ. ಇದರ ಕೆಳಗಡೆ ಲಿಪಿಗಳು ಕೂಡ ಇದೆ. ಲಿಪಿಗಳು ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇಲ್ಲ. ಲಿಪಿ ಹಳೆಗನ್ನಡದಲ್ಲಿ ಇದೆ. ಇದು ನಮ್ಮ ಪ್ರಕಾರ ಇದು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು 5-6 ಕಿಲೋಮೀಟರ್ ಹೋದರೆ ಬೆಡ್ಸ್ಗಾಂವ್ ಅನ್ನುವಂತಹ ಒಂದು ಊರಿದೆ. ಅಲ್ಲಿ ಶ್ರೀ ರಾಮಲಿಂಗೇಶ್ವರ ಅನ್ನುವಂತಹ ಒಂದು ದೇವಾಲಯ ಇದೆ. ಆ ದೇವಾಲಯ ಕೂಡ ತುಂಬ ಪ್ರಾಚೀನವಾಗಿರುವಂತಹ ದೇವಾಲಯ. ಆ ದೇವಾಲಯದ ಬಗ್ಗೆ ಕೂಡ ಒಂದು ವಿಡಿಯೋ ನಾವು ಈಗಾಗಲೇ ಮಾಡಿದ್ದೇವೆ. ವೀಕ್ಷಕರೇ, ಈ ಕಲ್ಲನ್ನು ನೋಡ್ತಾ ಇದ್ರೆ ಇದು ಬೆಡ್ಸ್ಗಾಂವ್ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಮಾರ್ಗಗಳಲ್ಲಿ ಉದಾಹರಣೆ ದೇವಸ್ಥಾನ ಅಥವಾ ಕೆಲವೊಂದು ವಿಶೇಷವಾದಂತಹ ಜಾಗಕ್ಕೆ ಹೋಗುವಾಗ ಅಲ್ಲಿ ಕಲ್ಲಿನಿಂದ ಕೆತ್ತನೆ ಮಾಡಿ ಅಲ್ಲಿಗೆ ಹೋಗುವ ಮಾರ್ಗವನ್ನು ತೋರಿಸ್ತಾ ಇದ್ರು. ಹಾಗೆ ಈಗಿನ ಕಾಲದಲ್ಲಿ ನಾವು ನೋಡಬಹುದು, ಕಲ್ಲುಗಳನ್ನು ಹಾಕ್ತಾರೆ ಮತ್ತು ದಾರಿಗಳಲ್ಲಿ ಬೋರ್ಡ್ಗಳನ್ನು ಹಾಕ್ತಾರೆ. ಆದರೆ ಈ ಕಲ್ಲುಗಳು ಕದಂಬರ ಕಾಲದ ಕಲ್ಲುಗಳು ಅಂತ ಅನಿಸ್ತದೆ. ಇದರಲ್ಲಿ ಇರುವಂತಹ ಸೂರ್ಯಚಂದಿರರ ಕೆತ್ತನೆಗಳು, ಹಾಗೆ ಕೆಳಗಡೆ ಇರುವಂತಹ ಕನ್ನಡದಲ್ಲಿ ಇರುವಂತಹ ಲಿಪಿಗಳಾಗಿರಬಹುದು. ಹಾಗೆ ಈ ಮಾರ್ಗ ತುಂಬ ಪ್ರಾಚೀನವಾದಂತಹ ಮಾರ್ಗ. ಅಂದರೆ ಹಿಂದಿನ ಕಾಲದಲ್ಲಿ ಇದು ರಸ್ತೆ ಆಗಿತ್ತು ಈ ಮಾರ್ಗ ಅಂತ ನಮಗೆ ಅನಿಸ್ತಾ ಇದೆ. ಹಾಗೆ ಕದಂಬರ ರಾಜಧಾನಿಯಾಗಿರುವಂಥ ಬನವಾಸಿ ಇಲ್ಲಿಂದ ಒಂದು 50ರಿಂದ 60 ಕಿಲೋಮೀಟರ್ ಆಗ್ಬೋದು. ಹಾಗೆ ಕದಂಬರ ಕಾಲದಲ್ಲಿ ಈ ದೇವಾಲಯ ಕೂಡ ಅಷ್ಟೇ, ಯಾವುದು ರಾಮಲಿಂಗೇಶ್ವರ ದೇವಾಲಯ ತುಂಬ ಅಭಿವೃದ್ಧಿಯನ್ನು ಕಂಡಿತ್ತು. ಕದಂಬರ ಕಾಲದಲ್ಲಿ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು ಬೆಡ್ಸ್ಗಾಂವ್ ಶ್ರೀ ರಾಮಲಿಂಗೇಶ್ವರ ದೇವಾಲಯ ಅಂತ ಹೇಳ್ತಾರೆ. ರಾಮಲಿಂಗೇಶ್ವರ ದೇವಾಲಯದ ಬಗ್ಗೆ ಇರುವಂತಹ ಒಂದು ವಿಶೇಷವಾದಂತಹ ವಿಡಿಯೋ ಇದೆ. ಅದನ್ನು ನಾವು ಹಾಗೆ ವೀಕ್ಷಕರೇ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ವಿಶೇಷವಾದಂತಹ ದೇವಾಲಯ ಇದೆ. ಆ ದೇವಾಲಯ ಬಹಳ ವಿಶೇಷವಾಗಿರುವಂಥದ್ದು. ಯಾಕೆ ಅಂದರೆ, ಆ ದೇವರಿಗೆ ವರ್ಷಕ್ಕೆ 2 ಬಾರಿ ಮಾತ್ರ ಅಲ್ಲಿ ಪೂಜೆ ನಡೆಯುತ್ತದೆ. ಹಾಗಾದರೆ ಆ ದೇವಾಲಯ ಯಾವುದು ಅನ್ನೋದನ್ನು ನಾವೀಗ ಹೋಗೋಣ. ಈಗ ಅಷ್ಟೇ ಹುಲಿ ಇಲ್ಲಿ ಪಾಸಾದ ಹಾಗೆ ಇದೆ. ನೋಡ್ಬೋದು ಹುಲಿಯ ಹೆಜ್ಜೆಗಳು. ಈಗ ತಾನೇ ಇಲ್ಲಿಂದ ಪಾಸಾಗಿದೆ ಅಂತ ಅನಿಸ್ತಾ ಇದೆ. ವೀಕ್ಷಕರೇ, ಇಲ್ಲಿಂದ ಇನ್ನು ಸ್ವಲ್ಪ ದೂರ ಇದೆ ಅಷ್ಟೇ ಆ ದೇವಾಲಯಕ್ಕೆ. ಇದು ದಟ್ಟವಾದಂತಹ ಕಾಡು. ನೋಡಿ, ನಾವು ಇಲ್ಲಿಗೆ ಬರಬೇಕಾಗಿತ್ತು. ಈ ಸ್ಥಳಕ್ಕೆ ಈಗ ಬಂದಿದ್ದೀವಿ. ಸ್ಥಳೀಯರು ಹೇಳುವ ಪ್ರಕಾರ ಈ ಬಂಡೆ ಭೂತರಾಯ ಸ್ವಾಮಿ ಅಂತ ಹೇಳ್ತಾರೆ. ಈ ಭೂತರಾಯ ಸ್ವಾಮಿಯ ಕಲ್ಲು ಏನಿದೆ, ಈ ಕಲ್ಲು ಪ್ರತಿ ವರ್ಷವೂ ಕೂಡ ಬೆಳೀತದೆ ಅಂತ ಹೇಳ್ತದೆ. ಅಂದರೆ ಇದು ದೊಡ್ಡದಾಗ್ತಾ ಹೋಗ್ತಾ ಇದೆ, ಬೆಳೀತಾ ಇದೆ ಅಂತೇಳಿ ಹೇಳ್ತಾರೆ.
ನೋಡಿ. ಇದೇ ಬಂಡೆ ಭೂತರಾಯ ಸ್ವಾಮಿ. ಸುತ್ತಲೂ ಕೂಡ ಕಾಡು. ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿ ಪೂಜೆ ನಡೀತದೆ ಇಲ್ಲಿ. ಅಮಾವಾಸ್ಯೆ, ಕಾರ್ತಿಕ ಮಾಸದ ಅಮಾವಾಸ್ಯೆ ಹಾಗೂ ದೀಪಾವಳಿಯ ಸಂದರ್ಭದಲ್ಲಿ. ಇಲ್ಲಿಗೆ ಬರೋದು ಕೂಡ ತುಂಬ ಕಮ್ಮಿನೇ ಜನಗಳು, ಸಹಜವಾಗಿ. ಅಂದರೆ ಇದು ಕಾಡಿನಲ್ಲಿ ಇರುವ ಕಾರಣ ಒಬ್ಬೊಬ್ಬರು ಬರುವಂಥದ್ದು ಸ್ವಲ್ಪ ಕಷ್ಟಕರವಾಗಿದೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇಲ್ಲೊಂದು ಕಲ್ಲು ಕೂಡ ಇದೆ. ಇದು ದೇವರ ಮೂರ್ತಿ ಅಂತೆ. ಇಲ್ಲಿ ಮಣ್ಣನ್ನು ಅಗೆಯುವಾಗ ಸಿಕ್ಕಿದ್ದು ಅಂತ ಹೇಳ್ತಾರೆ. ವಿಶೇಷವಾದಂಥ ಒಂದು ರೀತಿಯ ದೈವಿಕ ಚೈತನ್ಯ ಈ ಸ್ಥಳದಲ್ಲಿದೆ ಸ್ನೇಹಿತರೆ. ಏನೋ ಒಂದು ರೀತಿಯ ಆನಂದ. ದಟ್ಟ ಕಾಡಿನಲ್ಲಿದ್ದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಭಯ, ಹೆದರಿಕೆ ಅನ್ನುವಂಥದ್ದು ಇರುವುದಿಲ್ಲ. ಒಂದು ರೀತಿಯ ಆನಂದ, ಸಂತೋಷವಾಗ್ತಾ ಇದೆ ಈ ಸ್ಥಳಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ ಈ ಸ್ಥಳದ ವಿಶೇಷವನ್ನು. ಯಾವ ರೀತಿಯ ಪ್ರಶಾಂತವಾದ ವಾತಾವರಣ ಈ ಸ್ಥಳದಲ್ಲಿ ಇದೆ ಅನ್ನುವಂಥದ್ದು. ಹಾಗೆ ಈ ದೇವರ ಹೆಸರು ಭೂತಪ್ಪ ಅಂತ. ನೂರಾರು ವರ್ಷಗಳಿಂದ ಗ್ರಾಮಸ್ಥರು ಈ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಈ ದೇವರಿಗೆ ಯಾವುದೇ ರೀತಿಯ ಗುಡಿ ಗೋಪುರಗಳನ್ನು ಕಟ್ಟಬಾರದು ಎಂದು ಹೇಳುತ್ತಾರೆ. ಹಾಗೆ ನಂಬಿದವರನ್ನು ಎಂದೂ ಕೂಡ ಭೂತಪ್ಪ ಕೈ ಬಿಡೋದಿಲ್ಲ ಎಂದು ಊರಿನವರ ನಂಬಿಕೆ. ಇಡೀ ಊರನ್ನು ಈ ಭೂತಪ್ಪ ರಕ್ಷಣೆ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಹಾಗೆ ನೀವೇನಾದರೂ ಈ ಸ್ಥಳಕ್ಕೆ ಬರುವುದಾದರೆ, ಈ ಸ್ಥಳ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕು ಕಂಚಿಕೊಪ್ಪ ಗ್ರಾಮದಲ್ಲಿ. ವೀಕ್ಷಕರೇ, ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಪ್ರಕೃತಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡಬೇಡಿ, ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಹಾನಿ ಉಂಟು ಮಾಡಬೇಡಿ. ಪ್ರಕೃತಿ ಅರಣ್ಯ ಸಂರಕ್ಷಣೆ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕಾಡು ಉಳಿದರೆ ನಾಡು ಅನ್ನುವಂತಹ ಮಾತನ್ನು ನಿಜವಾಗಿಸಬೇಕು. ವೀಕ್ಷಕರೇ, ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.